ಈಗಿನ ಸರ್ಕಾರದಲ್ಲಿ ಯತೀಂದ್ರ ಅವರು ವರ್ಗಾವಣೆ ಮಿನಿಸ್ಟರ್ ಆಗಿದ್ದಾರೆ ಅಂತ. ಇಲ್ಲ, ಇದನ್ನ ಕೇಳಬೇಡ ಪ್ಲೀಸ್. ಏನು ಬೇರೆ ಇದ್ರೆ ಕೇಳಿ, ಎಲ್ಲ ಕಡೆ ಅಂತ ಹೇಳಿ ನಮಗೂ ಜನ ಕೆಲಸ ಬೇರೆ ಅಂತ ನಮಗೂ ಕೇಳ್ತಾರೆ. ನಿನ್ನೆ ಕೇಳಿದ್ರು ದಾವಣಗೆರೆಯಲ್ಲಿ, ಬೇರೆ ಕಡೆ ಕೇಳಿದ್ರು. ಅದನ್ನ ಬಿಟ್ಟು ಬೇರೆ ಅಂದರೆ ಡೆವಲಪ್ಮೆಂಟು ನಮ್ಮ ಇಲಾಖೆ ಬಗ್ಗೆ ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತಿದ್ರೆ ಕೇಳಿ ಹೇಳ್ತೀವಿ. ಯಾವ್ದ್ರೆ ಹಿಂದುಳಿದವ್ರ ಮತ ಬೇಕಷ್ಟೇ, ಅವ್ರ ಅಭಿವೃದ್ಧಿ ಬೇಡ. ಮಾಡ್ತಾ ಇದ್ದೀವಿ. ನಮ್ಮಷ್ಟು ದುಡ್ಡು ಕೊಟ್ಟರೆ ಯಾರೂ ಇಲ್ಲ. ನಮ್ಮಷ್ಟು ಹಿಂದುಳಿದವ್ರಿಗೆ ಇರ್ಬೋದು, SC ST ಇರ್ಬೋದು, ಜನರಲ್ನವ್ರಿಗೆ ನಮ್ಮ ಆಂಜನೇಯ ಸಾಹೇಬ್ರು ಇದ್ದಂತ ಹಿಡಿದು ಇಲ್ಲಿವರೆಗೆ ನಿರಂತರವಾಗಿ ಕೊಡ್ತಾನೆ ಇದ್ದೀವಿ. ಸೊ ಅವ್ರ ಆರೋಪ ಅಷ್ಟೇ ಇರೋದು. ಅದು ಅವ್ರ ಕಾಲದಂಗೆ ಮಾಡಿದ್ರೆ ನಾವು ಮಾಡಿದರೆ, ಅವ್ರ ಕಾಲನಲ್ಲೇ ಅದು ಇತ್ತು, ಈಗೂ ಇದೆ, ಮುಂದೆ ಕೂಡ ಇದ್ದೇ ಇರ್ತಾರೆ. ಅದ್ರ ಇಲ್ಲ, ಖಾಲಿ ಅವ್ರು ಹೇಳ್ತಾರೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ, ನೀರಾವರಿ ಇರ್ಬೋದು, PW ಇರ್ಬೋದು, ಶಿಕ್ಷಣ ಇರ್ಬೋದು, ಕೊಡ್ತಾ ಇದೀವಿ ದುಡ್ಡ. ಸೊ ಅವ್ರ ಆರೋಪ ಮಾತ್ರ ಮಾಡೇ ಮಾಡ್ತಾರೆ, ದುಡ್ಡಿಲ್ಲ ಅಂತ. ಅದು ಅವ್ರಿಗೆ ಒಂಥರ ರೂಢಿ ಆಗಿಬಿಟ್ಟಿದೆ. ಅವ್ರೇನು ಹೇಳಿದಾರೆ? ಏನು ಹೇಳಿ? ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಅದು. ಈಗ ಅಲ್ಲ, ಅವ್ರವ್ರು CM ಆಗ್ಬೇಕಾದ್ರೆ ಭಾಳ ಚೆನ್ನಾಗಿ ಹೇಳ್ತಿರ್ತಾರೆ, ನಮ್ಮ ಮುಖಂಡರು ಆಗಬೇಕು, ನಮ್ಮ ಮುಖಂಡರು. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ಪಕ್ಷದ ನಿರ್ಧಾರ ಇದ್ದೇ ಇರ್ತದೆ. DKಶಿ ಅವ್ರು ಮಾತಾಡಿದಾರೆ ಸರ್, ನಾವೇನು ಕದ್ದು ಮುಚ್ಚಿ ಮಾತಾಡಿಲ್ಲ, ಯಾರೇನು ಗೊಂದಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದು ಅವ್ರ ಮಟ್ಟದಲ್ಲಿ ಇದೆ, ನಮ್ಮ ಮಟ್ಟದಲ್ಲಿ ಇಲ್ಲ. CM ಅವರು, ಹೈಕಮಾಂಡ್ ಅವ್ರ ಮಟ್ಟದಲ್ಲಿ ಇದೆ. ಅವ್ರ ಅದ್ರ ಬಗ್ಗೆ ಸಂದರ್ಭ ಬಂದಾಗ ಅದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ. ಓಕೆ, ವಿಸಿಟ್ ಮಾಡ್ತಾ ಇದ್ದಾರೆ ಸರ್, ಅಲ್ಲಿ ಕಷ್ಟ ಸುಖ ಹಂಚ್ಕೊತೀನಿ ಹೈಕಮಾಂಡ್ ಜೊತೆ ಅಂತ ಹೇಳಿದ್ದಾರೆ. ಎಲ್ಲಿಗೆ ಹೋಗೋದು ಎಲ್ಲರೂ ಅದಕ್ಕೆ, ನಾವು ಹೋಗೋದು ಅದಕ್ಕೆ. ನಮ್ಮ ಕಷ್ಟ ಸುಖ ಹಂಚ್ಕೋತೀವಿ. ಯಾರ್ಯಾರ ಸಮಸ್ಯೆ ಇದೆ ಅದನ್ನ ಹಂಚ್ಕೊಳ್ಳಿಕ್ಕೆ ಇವ್ರದ್ದು ಹೈಕಮಾಂಡ್, ಅದೇ ನಮ್ಮದು ದೇವಸ್ಥಾನ. ಸೊ ಅಲ್ಲಿ ಹೋಗಿ ನಮ್ಮ ಸಮಸ್ಯೆಗಳನ್ನು ಹೇಳ್ತೀವಿ. ಅವ್ರು ಹೇಳಿರ್ಬೋದು, ನಾವು ಹೇಳ್ತೀವಿ. ಸರ್, ಈಗ ಮೆಟ್ರೋ ಟಿಕೆಟ್ ಥರ ಏರಿಕೆ ಏನಾಗ್ತಿತ್ತು ಅದನ್ನು ತಡೆ ಹಿಡಿದಿದ್ದು ಯಾರು ಸರ್? ಹೈಕಮಾಂಡ್? ನಿಮ್ಮ ಕಾಂಗ್ರೆಸ್ನವ್ರು ಹೇಳ್ತಾರೆ ನಾವು ಅಂತ, BJP ಅವ್ರು ಹೇಳ್ತಾರೆ ತೇಜಸ್ವಿ ಸೂರ್ಯ ನಾವು ತಡೆ ಹಿಡಿದಿದ್ದೀವಿ. ಏನು ತಡೆ ಹಿಡಿದಿದ್ದಾರೆ? ದರ ಏರಿಕೆ ಮೆಟ್ರೋ ಅದು ಏರಿಸೋದು ಬಿಡೋದು ಕೇಂದ್ರ ಸರ್ಕಾರ, ನಮ್ಮ ಹಂತಲ್ಲಿಲ್ಲ. ಸೊ ಅವರೇ ಏರಿಸಿರ್ಬೋದು, ವಿರೋಧ ಆಗಂತಲೇ ಅವ್ರು ತಡೆದಿರ್ಬೋದು ಕೇಂದ್ರ ಸರ್ಕಾರ. ನಮ್ಮ ವ್ಯಾಪ್ತಿಗೆ ಬರೋಲ್ಲ. ನೀನು ಬಹುಶಃ ಪಬ್ಲಿಕ್ TV ನೋಡಿರ್ಬೋದು, ಯಾರಾದ್ರೂ ಪಬ್ಲಿಕ್ TV ಅವ್ರ ಇದ್ರಾಗ ನಿಮ್ಮವ್ರು ಹೇಳಿದಾರಲ್ಲ, ಸಾಕಲ್ಲ, ಅದೇ ಉತ್ತರ. ಮತ್ತೇನು ಹೇಳ್ಬೇಕೀಗ? ನೀನು ಅವ್ರು ಹೇಳಿದಾರೆ ಸ್ಪಷ್ಟವಾಗಿ, ಹೇಳೋರನ್ನ ಬೈದಿದ್ದಾರೆ. ಇದು ಕೇಂದ್ರ ಸರ್ಕಾರ ಮಾಡಿದೆ, ರಾಜ್ಯ ಸರ್ಕಾರ ಏನು ಸಂಬಳ ಅಂತ ಹೇಳಿದ್ದಾರೆ. ಅದು ನಿಜ, ಅದರಲ್ಲಿ ಪ್ರಶ್ನೆ ಇಲ್ಲ. ಓಕೆ, ಭದ್ರಾ ನೀರು ವಿಚಾರವಾಗಿ ಹೇಳಿ. ಕೆರೆಗಳಿಗೆ ನೀರು ಹರಿಸಬೇಕು ಅಂತ ರಾಜ್ಯ ಸರ್ಕಾರ ಕೂಡ ಈಗಿನ ಬಜೆಟ್ ಅಲ್ಲಿ ಇಷ್ಟು ಹಣವನ್ನು ಮೀಸಲಿಡಬೇಕಂತ ರೈತರು ಮಾಡ್ತಾರೆ. ಅದಕ್ಕೆ ಅವಕಾಶ ಬಿದ್ದಾಗ, ಅಂದರೆ ಅದಕ್ಕೆ ಡಿಮಾಂಡ್ ಇದ್ದಾಗ ಕೊಡ್ತೀವಿ. ಒಂದೇ ಸರಿ ತೆಗೆದು ಹಿಡಿದಿಲ್ಲ, ಯಾಕಂದರೆ 5-10 ವರ್ಷ ಬೇಕು ಒಂದು ಪ್ರಾಜೆಕ್ಟ್ ಮುಗಿಲಿಕ್ಕೆ. ಆ ವರ್ಷಕ್ಕೆ ಅನುಗುಣವಾಗಿ ನಾವು ದುಡ್ಡನ್ನು ಕೊಡ್ತೀವಿ.